ಸಾಕ್ಷರತೆ ಅಂತಕ್ಕಂಥದ್ದು 11% ಇದ್ದು ಇವತ್ತು 76% ಆಗಬೇಕಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಈ ರಾಷ್ಟ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆ ಸರಿದಾರಿಯಲ್ಲಿ ಬಂದಿತ್ತು. ಆ ವ್ಯವಸ್ಥೆಯನ್ನು ಅದರಲ್ಲೂ ಸಹ ಅದಕ್ಕೆ ವೈಜ್ಞಾನಿಕವಾದ ಒಂದು ಮನೋಭಾವ ಬರಬೇಕು ಅನ್ನೋ ಮೂಲ ಉದ್ದೇಶದಿಂದ IIT, IIM, ಏಮ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವೆಲ್ಲವನ್ನೂ ಸಹ ಪ್ರಾರ್ಥನೆ ಮಾಡಿ ಈ ದೇಶದ ಭವಿಷ್ಯವನ್ನು ಮಕ್ಕಳು ನಿರ್ಮಾಣ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ತದನಂತರ ನೀವು ನೋಡಿದಾಗ ಶಿಕ್ಷಣ ಸಚಿವರು ಯಾವ್ಯಾವ ಶಿಕ್ಷಣ ಸಚಿವರು ಇದ್ರು ಅಂತ ನೋಡಿದಾಗ ನಾವೇ ಆಶ್ಚರ್ಯ ಬೀಳಬೇಕು. ಎಂಥ ಮಹಾನ್ ಮುತ್ಸದಿಗಳು, ಅಪಾರ ಜ್ಞಾನ ಇದ್ದಂಥ ಮೊದಲಿಂದನೂ ತೆಗೆದುಕೊಂಡು ಬನ್ನಿ VKR ರಾವ್ ಅಂತ ಹೇಳಿ ಕರ್ನಾಟಕ ರಾಜ್ಯದವರೇ ಇದ್ದರು. SR ಬೊಮ್ಮಾಯಿರವರು ಸಹ ಇದ್ದರು. ಅರ್ಜುನ್ ಸಿಂಗ್ ಅವರು 8 ವರ್ಷಗಳ ಕಾಲ ನಿರಂತರವಾಗಿ ಮಾನವ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ನ ಖಾತೆಯ ಸಚಿವರಾಗಿದ್ದರು. ಅದರ ಜೊತೆಗೆ ಕೈಯೂರು ಸಾಹೇಬರು ಬಹಳಷ್ಟು ಜ್ಞಾನಿಗಳು, ಅಪಾರ ಜ್ಞಾನ ಇದ್ದವರು ಶಿಕ್ಷಣ ಸಚಿವರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತೂ ಸಹ ಈ ಒಂದು ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಅವ್ರನ್ನ ಅವಿದ್ಯಾವಂತಿ ಆಗಿರ್ತಕ್ಕಂಥ ಸ್ಮೃತಿ ಇರಾನಿ ಅವರು ಸಹ ಶಿಕ್ಷಣ ಸಚಿವರಾಗಿದ್ದಾಗಲೂ ಸಹ ಭ್ರಷ್ಟಾಚಾರದ ಲೇಪ ಅವ್ರಿಗೆ ಬಂದಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಇದ್ದರು, ನರಸಿಂಹ ರಾಯರಿದ್ದರು. ಇವೆಲ್ಲರೂ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಲೂ ಸಹ 1,39,299 ಕೋಟಿ ಬಜೆಟ್ ಇದೆ ಶಿಕ್ಷಣ ಕ್ಷೇತ್ರಕ್ಕೆ. ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಶಿಕ್ಷಣ ಕ್ಷೇತ್ರದ ಮಹಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಏನು ರಾಜೀವ್ ಗಾಂಧಿ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಮಾಡಿದರು, ಹ್ಯೂಮನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನು ಮಾಡಿ HRD ಅಂತ ಮಾಡಿದರು, ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನು ಪುನಃ ಶಿಕ್ಷಣ ಇಲಾಖೆ ಅಂತ ಮಾಡಿ ಅದು ಬಿಟ್ಟರೆ ಬೇರೆ ಏನೂ ಸಾಧನೆ ಇಲ್ಲ.